ಇಷ್ಟ ಗಂಟೆ ಇರುತ್ತೆ ಬಾ ರಾಜು ಅದು. ಹಾಂ ಹಾಂ ಅಲ್ಲ ಹೋಯ್ತು ಅಲ್ಲೆಲ್ಲಿ ಇರಬೇಕಲ್ವಾ. ಇಷ್ಟ ಗಂಟೆ ಇರುತ್ತಾ? ಅಲ್ಲೆಲ್ಲಿರುತ್ತೆ ಬಾ. ಹಾವಂತೆ ಕೆರೆ ಹಾವು. ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಶೇಷಾಂಗ್ ವ್ಲಾಗ್ಸ್. ಏನಪ್ಪ ಹಾವಂತ? ಇಷ್ಟ ಗಂಟೆ ಇರುತ್ತಾ ಬಾ ರಾಜು ಅದು. ಇಷ್ಟ ಗಂಟೆ ಇರುತ್ತಾ? ಹಾಂ ಹಾಂ ಅಲ್ಲೆಲ್ಲಿರುತ್ತೆ ಬಾ. ಅಲ್ಲ ಹೋಯ್ತು ಅಲ್ಲೆಲ್ಲಿ ಇರಬೇಕಲ್ವಾ. ಆಯ್ತಾ? ಹಾವಂತೆ ಕೆರೆ ಹಾವು. ಇದು ಹಳ್ಳಿ ಸೈಡ್ ಅಲ್ವಾ, ಅದಕ್ಕೆ ಬಂದ್ಬಿಟ್ಟೈತೆ. ಫೈನಲಿ ಇವತ್ತಿಗೆ ಫುಲ್ ಮನೆ ಕ್ಲೀನ್ ಆಯಿತು ಗೈಸ್. ಹಬ್ಬ ನಾಳೆ ಫುಲ್ ಮನೆ ಕ್ಲೀನ್ ಆಯಿತು. ಹ್ಞೂ, ಅಡುಗೆ ಮನೆ ಒಂದು ಒರೆಸ್ಬೇಕು. ಅಡುಗೆ ಮನೆ ಒಂದು ಕಸ ಹೊಡೆದಿರ್ಬೇಕು. ಬೇಗ ಟೈಮ್ ಆಗುತ್ತೆ. ನಮ್ಮಪ್ಪ ಊಟ ತಂದರೆ ತಿಂದ್ಬಿಟ್ಟು ಈಗ ಇನ್ನೂ ಪೂಜೆ ಮಾಡಿಲ್ಲ, ಪೂಜೆ ಮಾಡಬೇಕು. ಸ್ನಾನ ಮಾಡಿ ಖಾರ ಫ್ರೆಶ್ ಅಪ್ ಎಲ್ಲ ಆಗಿ ನಾನು ಕೆಳಗೆ ಹೋಗ್ತಾ ಇದ್ದೀನಿ. ಈ ವೀಕಲ್ಲಿ ನಾನು ಕ್ಲೀನಾಗಿ ಕೆಲಸನೇ ಮಾಡಿಲ್ಲ. ಸ್ವಲ್ಪ ಅಪ್ಪ ಅಮ್ಮಗೆ ಹೆಲ್ಪ್ ಆಗೋದು ನಾನು ಕೆಲಸ ಮಾಡೋದ್ರಿಂದ. ಈಗ ಕೆಲಸನೇ ಮಾಡ್ತಾಯಿಲ್ಲ ನಾನು. ಎಣ್ಣೆ ಫುಲ್ಲು ನಿದ್ದೆ ಇಲ್ಲ ಗೈಸ್. ಎಷ್ಟು ಜೋರಾಗಿ ಈ ನಾಯಿಗಳು ಬಡ್ಕೊತಿದ್ದು ಅಂದರೆ ಅಷ್ಟೆಷ್ಟು ಜೋರಾಗಿ ಬಡ್ಕೊತಿರ್ಲಿಲ್ಲ. ಅದಕ್ಕೋಸ್ಕರ ನಾನು ನೈಟ್ ಎಷ್ಟು ಗಂಟೆ ಗೊತ್ತಾಗೈತೆ ನಾನು ಮಲಗಿದ್ದು? 2:30-3 ಗಂಟೆ ಅನಿಸುತ್ತೆ ನಾನು ಮಲಗಿದ್ದು. ಅದರಲ್ಲಿ ನಮ್ಮನೆ ರಾಜು ಅಂತೂ ಜೋರಾಗಿ ಎದ್ದುಬಿಟ್ಟಿದ್ದ. ನನ್ನ ಮಕ್ಕಳ ಬರ್ರಿ ನೋಡ್ಕೊಂಬಿಡ್ತೀನಿ ಹಂಗೆ ಹಿಂಗೆ ಅನ್ನೋ ಥರ. ಆದ್ರೂ ಸ್ವಲ್ಪ ಎದ್ದಿಸಿ ಇಲ್ಲೊಂದು ಕೋಲಿತ್ತು ಗೈಸ್, ಎತ್ತಿಸ್ಬಿಟ್ಟೆ ಆಚೆ ಕೆಳಗಡಿಕೆ. ಯಾರೋ ಎತ್ಕೊಂಡು ಹೋಗ್ಬಿಟ್ಟಾರೆ. ದೊಡ್ಡ ಕೋಲು ಸಖತ್ತಾಗಿತ್ತು ಕೋಲ್ನ. ಇದು ಸ್ಟ್ರೈಟು ಕೂದಲು ಜೆಲ್ಲಾಗಿ ನಿಲ್ಲಿಸಿದ್ದೀನಿ, ಹೇರ್ ಜೆಲ್ಲು. ಚೆನ್ನಾಗಿ ಕಾಣಿಸ್ತಾಯಿತ್ತು ಇಲ್ವೋ ಅಂತ ಗೊತ್ತಾಗ್ತಾಯಿಲ್ಲ ನನಗಂತೂ. ಬನ್ನಿ ಸೋಣ ಕೆಳಗೆ. ಎಲ್ಲರೂ ಬಂದ್ಬಿಟ್ಟಾರೆ ಅಲ್ಲೇ. ಇವತ್ತು ನಾನೇ ಲೇಟ್. ಅಯ್ಯೋ ನೀರು ಕೂಡ ಹಾಕ್ಬಿಟ್ಟವ್ರು ಈಗ ಮನೇಲಿ. ಓಕೆ ಅಂದರೆ ಇಲ್ಲಿ ಪಕ್ಕದ ಬಿಲ್ಡಿಂಗ್ ಅವ್ರು ಕ್ಲೀನ್ ಮಾಡ್ತಾವ್ರೆ. ಇದ್ರ ನೀರೆಲ್ಲ ಇಲ್ಲಿ ಬಂತು ತಾವದ ಮೇಲೆಲ್ಲ ಕೂರಲ್ಲ ಅಂದ್ಬಿಟ್ಟು ಅಲ್ಲಿ ಕೂಡ ಹಾಕೋರೆ. ಕೆಲಸ ಮುಗಿಸ್ಬಿಟ್ಟು ಇವಾಗ ಮನೆಗೆ ಹೋಗ್ತಾಯಿದ್ದೀನಿ. ನಾನು ಕೆಲಸ ಮಾಡೋದೇನಕ್ಕೆ ತೋರಿಸಲ್ಲ ಅಂದರೆ ಯಾರು ವೀಡಿಯೋ ಮಾಡೋರು ಇರೋಲ್ಲ, ಅದಕ್ಕೆ ನಾನು ತೋರಿಸಲ್ಲ ನಾನು ಏನು ಕೆಲಸ ಮಾಡ್ತೀನಿ ಅಂತ. ಒಂದು ಕೈಲಿ ಇಟ್ಕೊಂಡು ಕೆಲಸ ಮಾಡೋಕ್ಕೆ ನಂಗೆ ಬರೋಲ್ಲ ಫೋನ್ನ. ನಮ್ಮ ಮನೆಗೆ ಆರಾಮ್ಸೆ ಕಳ್ಳ ನುಗ್ಗಿದ್ರು ಏನು ತಕ್ಕೊಂಡು ಒಳಗೆ ಬರ್ಬೋದು. ಆದರೆ ಎಕ್ಸ್ಟ್ರಾ ಎಮರ್ಜೆನ್ಸಿಗೆ ಅಂತ ಇಲ್ಲೊಂದು ಲಾಕ್ಬಿಟ್ಟಾರೆ. ನೆಕ್ಸ್ಟು ನಮ್ಮ ಅಪ್ಪ ಎಲ್ಲ ಆಚೆ ಹೋಯ್ತವ್ರೆ. ಅದೇ ಹಬ್ಬಕ್ಕೆ, ನಾಳೆ ಹಬ್ಬಕ್ಕೆ ಏನೇನು ತರಬೇಕು ಅಂತ ತರಕ್ಕೆ ಹೋಯ್ತವ್ರೆ. ಅವ್ರು ಹೋಗಿ ಬರಲಿ. ಅಷ್ಟೊತ್ತಲ್ಲಿ ಅವ್ರಿಗೆ ಅಂತ ಏನಾದ್ರು ಸ್ಪೆಷಲ್ ಮಾಡೋಣ ಗೈಸ್ ಇವತ್ತು ಬುಧವಾರ. ನೋಡಿ ಒಲೆ ಗ್ರೀನ್ ಕಲರ್ ಇರ್ತೈತೆ. ವಿಡಿಯೋದಲ್ಲಿ ಬ್ಲೂ ಮತ್ತು ಗ್ರೀನ್ ಥರ ಕಾಣಿಸ್ತೈತೆ. ಇಲ್ಲಿ ರಿಯಲಿ ಗ್ರೀನ್ ಕಲರ್, ರಾಮ ಗ್ರೀನ್ ಕಲರ್ ಉರಿತೈತೆ. ಇಲ್ಲಿ ನೋಡಿ ಇದು ಹಂಗೆ ಉರಿತೈತೆ. ನನಗೆ ಭಯ ಆಯಿತು ಏನಕ್ಕೆ ಈ ಥರ ಉರಿತೈತೆ ಅಂತ. ChatGPT ಇಸ್ ದ ಬೆಸ್ಟ್ ಗೈಸ್. ChatGPT ಬೆಸ್ಟು. ChatGPTಗೆ ಹಾಕಿದೆ ಏನಾಗಿದೆ ಅಂತ. ಬರ್ನರಲ್ಲಿ ಏನಾದ್ರು ಡಸ್ಟ್ ಇಲ್ಲ ಆಯಿಲ್ ಇಕ್ಕು ನಿಂತಿದ್ರೆ ಮಾತ್ರ ಆ ಥರ ಆಗುತ್ತೆ ಅಂತ. ಇವತ್ತು ಅದೇ ಒಲೆ ಕ್ಲೀನ್ ಮಾಡೋಕ್ಕೆ ಸ್ಪ್ರೇ ಎಲ್ಲ ಮಾಡಿದ್ರಲ್ಲ ಅಮ್ಮ, ಆ ಥರ ಆಗಿರಬೇಕು ಅಂದ್ಕೊಂಡೆ ಗೈಸ್. ಇದು ಏನೋ ಮಾಡಿಸಿದ್ರು ನಮ್ಮಮ್ಮ. ನನಗೆ ಫೋನ್ ಮಾಡಿಬಿಟ್ಟು ಹೇಳಿದ್ರು ಹಿಂಗೆ ಮಾಡು ಅಂತ. ಮಾಡಿದೆ. ಅನ್ನ ಹಾಕ್ಕೊಂಡು ತಿಂತಾಯಿದ್ದೀವಿ. ಸುತ್ತೈತೆ ಗೈಸ್. ನಮ್ಮಪ್ಪ ನನಗೆ ಏನೋ ಬಟ್ಟೆ ಕೊಡ್ಸೋಕೆ ಕರ್ಕೊಂಡು ಹೋಗ್ತಾರೆ ಯುಗಾದಿಗೆ. ಅದಕ್ಕೇನೆ ಗಾಡಿ ಇಟ್ಕೊಂಡು ಆಪಲ್ ಮೇಟ್ ಹಾಕೋತಿದ್ದೀನಿ. ಇವತ್ತಿನ ಬ್ಲಾಗ್ ಎಡಿಟ್ ಮಾಡಬೇಕಿನ್ನು ಎಡಿಟ್ ಮಾಡಿಲ್ಲ. ಅದಕ್ಕೆ ಗಾಡೀಲಿ ಕೂತ್ಕೊಂಡು ಸುಮ್ಮನೆ ಕೂರೋ ಬದಲು ಬ್ಲಾಗ್ ಎಡಿಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಚಿಂಕ ಚಿಕ್ಕ 4 ಗಂಟೆ.
ನಮ್ಮ ಅಣ್ಣ ಕೆಲಸ ಮಾಡೋ ಹತ್ರನೇ ಹೋಗ್ತಾ ಇದ್ವಿ. ಹಂಗೆ ನಮ್ಮ ಅಣ್ಣ ಹತ್ರ ಮಾತಾಡ್ಕೊಳೋಣ ಅಂತ ನಮ್ಮ ಅಪ್ಪ ನಿಲ್ಸಿದ್ರ. ಅವನಿಗೂ ನನಗೂ ನನ್ನ ಶೂ ತೊಗೊಂಡ್ಬಿಟ್ಟು ಹಾಕೊಂಬಂದ್ಬಿಟ್ಟವನೆ ಅಂತ ನಾನು ಅವನಿಗೆ ಬೈತಾ ಇದ್ರೆ ನಮ್ಮ ಅಪ್ಪ ಹೋಗ್ಲಿ ಬಿಡು ಅಂತೆ. ಅವ್ನು ಕೊಟ್ಟಿದ್ದು ಒಂದು ಚಪ್ಪಿಗೆ ಎಷ್ಟು ಹೇಳ್ತಿದ್ದ ಗೊತ್ತಾಗ ನೋಡ್ರಿ, ಇಲ್ಲ ಅದಕ್ಕೂ ಬೇಕಾದ್ರೆ ಗೈಸ್ ಇದು ಪ್ಯಾಂಟ್ಸ್ಗಳು ತೊಗೊಂಡು ಹೋಗ್ತಾ ಇದ್ದೀವಿ ನಾವು ಮನೆಗೆ. ಏನಕ್ಕೆ ಅಂದರೆ ಅಲ್ಲಿ ವಿಡಿಯೋ ಏನಕ್ಕೆ ಮಾಡಲಿಲ್ಲ, ನಾನು ಹೋಗಿ ಬಟ್ಟೆ ತೊಗೊಂಡಿದ್ದೆಲ್ಲ ಅಂದರೆ ತುಂಬ ಜನ ಇದ್ದರು. ಮತ್ತು ಇನ್ನೊಂದೇನೆಂದರೆ ತುಂಬ ಬರ್ತಾರೆ. ಡ್ರೆಸ್ಸಿಂಗ್ ರೂಮ್ಗೆ ಕ್ಯೂ ಎಲ್ಲ ನಿಂತಿತ್ತು, ಹಬ್ಬ ಇರೋದ್ರಿಂದ ತುಂಬ ರಶ್ ಇದೆ ಅಂಗಡಿಗಳು. ಅದಕ್ಕೋಸ್ಕರ ನಾನು ಅಲ್ಲೇನೋ ವಿಡಿಯೋ ಮಾಡಿರಲಿಲ್ಲ. ಇವಾಗ ನಾಳೆ ಹಬ್ಬಕ್ಕೆ ಏನೇನು ಬೇಕು ಅದನ್ನೆಲ್ಲ ತೊಗೊಂಡು ಹೋಗೋಕ್ಕೆ ನಾನು ನಮ್ಮಪ್ಪ ಶಾಪಿಂಗಿಗೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಈಗ ಸುಂಕದ ಕಟ್ಟೆ ಎಷ್ಟು ರಶ್ ಐತೆ ನೋಡ್ರಿ. ಅಯ್ಯೋ ಅಷ್ಟಿದ್ರಲ್ಲಿ ನಮ್ಗೇನು ಇಷ್ಟ ಆಗಲಿಲ್ಲ ಗೈಸ್, ಅದಕ್ಕೆ ಬಂದ್ಬಿಟ್ವಿ. ಇಲ್ಲೆಲ್ಲ ಒಂದು ಕಡೆ ಸಂಜೆಲಿ ಬರ್ಬೇಕಾದ್ರೆ ಚೆನ್ನಾಗಿ ಕಾಣಿಸ್ತು, ಅದಕ್ಕೆ ಬಂದಿದ್ದೀವಿ. ಏನು ವಯಸ್ಸಾಯ್ತು ನೋಡಿ ಗೈಸ್ ನನಗೆ. ಗೈಸ್ 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 ಬೇವಿನ ಸೊಪ್ಪು ಆಯಿತು. ನನಗೆ ಯಾವ ಫೀಲ್ ಬರ್ತೈತೆ ಗೊತ್ತಾ, ಈ ಮೇಕೆಗಳಿಗೆಲ್ಲ ಊರಲ್ಲಿ ತಗೊಂಡಿದ್ದೀನಲ್ಲ ಗ್ರೀನ್ ಸಖತ್ತಾಗಿದೆ ಗೊತ್ತಾ, ಗ್ರೀನ್ ಆಗಿ ತೋರಿಸ್ತೀನಿ ನೋಡ್ರಿ, ಸಖತ್ತಾಗುತ್ತೆ ಗ್ರೀನಾಗಿ. ಗೈಸ್ ಮಳೆ ಬರೋ ಥರ ಆಗ್ತೈತೆ, ಅಲ್ಲೇ ಒಂದೊಂದು ದನಿ ಬೀಳ್ತೈತೆ. ಬೇಗ ಹೋಗಿ ಮನೆಗೆ ಸೇರ್ಕೊಂಡ್ಬಿಡ್ಬೇಕು ನಾವು. ಇದು ಇಲ್ಲೇ ಇಟ್ಕೊಂಡಿದ್ದೀನಿ. ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು ಯಪ್ಪ, ಎಲ್ಲ ಊರಿಗೆ ಹೋಗ್ತವ್ರಲ್ಲ, ಸಿವಿಲ್ ಗಾಡಿ, BMTC, KSRTC ಎಲ್ಲ ರಶ್ ಇವತ್ತು. ಕಾರ್ಗಳಂತೂ ಸಿಕ್ಕಾಪಟ್ಟೆ ಐತೆ ಇಲ್ಲಿ. ಬನ್ನಿ ನೋಡೋಣ ಎಷ್ಟು ಗಂಟೆಗೆ ಹೋಗ್ತೀವಿ ಮನೆಗೆ ಅಂತ ತೋರಿಸ್ತೀನಿ. ಬಿಟ್ಟಿದ್ದನ್ನ ತೋರಿಸಿದ್ದೀನಲ್ವ ಮನೆಗೆ ಎಷ್ಟು ಗಂಟೆ ಬಿಟ್ವಿ ಅಂತ. 4 ಗಂಟೆಗೆ 4 ನಿಮಿಷ ಇತ್ತು. 6:40 ನೋಡ್ರಿ. ಇನ್ನೂ ಮನೆಗೆ ಹೋಗೋದ್ರೊಳಗೆ ಒಂದು 8 ಗಂಟೆ ಆಗುತ್ತೆ. ಸೆಂಟ್ರಲ್ ಏನಾದ್ರು ನಮ್ಮ ಅಪ್ಪನ ಹತ್ರ ಟ್ಯಾಕ್ಸ್ ಹಾಕಿಸ್ತೀನಿ ಗೈಸ್. ಮಳೆ ಬಂದೇ ಬಿಡ್ತು ಗೈಸ್, ತಣ್ಣು ಒಂದೊಂದೇ ಹನಿ ಬೀಳ್ತೈತೆ, ಆಯ್ತಾ ಇಲ್ಲ ನನ್ನ ಕೈಲಿ. ಚುಮ್ಮ ಅನ್ನಿಸ್ತೈತೆ. ಇವಾಗ ನಮ್ಮ ಅಪ್ಪ ಇಲ್ಲೇ ಪೆಟ್ರೋಲ್ ಬಂಕಲ್ಲಿ ಹಾಕ್ಬಿಡ್ತವ್ರೆ ನನಗೋಸ್ಕರ ಅಂತ. ನೋಡ ಬನ್ನಿ, ಇಲ್ಲ ಮುಂದ್ಕೊಬಿಟ್ರು. ಇವಾಗ ಎಲ್ಲಿ ಬಂದಿದ್ದೀವಿ ಅಂತ ಒಳಗೆ ಬಂದಿದ್ದೀನಿ. ನಮ್ಮ ಅಪ್ಪ ಅಲ್ಲಿ ಹೋಗೋರು ತೊಗೊಳ್ತವ್ರೆ, ನಾನೇ ನಿಂತಿದ್ದೀನಿ ಇದನ್ನು ಕಾಯ್ಕೊಂಡು. ಮಳೆ ಅದಕ್ಕೆ ಸೈಡ್ ಹಾಕಿ ಕಾಣ್ತಾಯಿದ್ವಿ ನೋಡ್ರಿ. ಮಳೆ ಉಯ್ದೇ ಬಿಟ್ಟು ನೋಡಿ ಎಷ್ಟು ಮಳೆ ನೋಡಿ ಎಷ್ಟು ದೂರ ಹೋಗೈತೆ ಅಂತ. ಅಪ್ಪ ಹಂಗೋ ಹಿಂಗೋ ಮಳೆ ನಿಂತ್ಕೊಂತು, ಸ್ವಲ್ಪ ಲೈಟಾಗಿ ಹೊರಟಿದ್ದೀವಿ. ಇವಾಗ ನಾವು ಹೋಯ್ತಾ ಇದ್ದೀವಿ. ಕರೆಂಟೇ ಇಲ್ಲ ಫುಲ್ಲು ನಮ್ಮ ಏರಿಯಾದಲ್ಲಿ. ಒಂದೇ ಒಂದು 2 ಹನಿ ನೀರು ಹಾಕೋಂಗಿಲ್ಲ ಅಥವಾ ಮಳೆ ಹೊಯ್ಯಂಗಿಲ್ಲ, ಕರೆಂಟ್ ಆಗೋದು ನಮ್ಮ ಏರಿಯಾದಲ್ಲಿ. ಫೈನಲಿ ಮನೆಗೆ ಬಂದ್ವಿ. ಈ ಚಳಿಗೆ ಬಿಸಿ ಬಿಸಿ ಕಾಫಿ ಮಾಡ್ಕೊಬೇಕು ಅಂತ ಕಾಫಿ ಇಟ್ಟಿದ್ದೀನಿ. ಏನಂದರೆ ಇನ್ನೊಂದೇನೋ ನೆನೆಸ್ಕೊಂಡೆ ಗೈಸ್, ಏನೋ ಹೇಳಕ್ಕೆ ಬಂದೆ ಮತ್ತೋಯ್ತು. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಬಿಡಿ ಅಂತ ಹೇಳ್ತಾ ಲೆಟ್ ಮೀಟ್ ಯು ನೆಕ್ಸ್ಟ್ ಹೋಗೋಣ ನಾಳೆ ವ್ಲಾಗಲ್ಲಿ ಮೀಟಾನ ಅಂತ ಹೇಳ್ತಾ ಬಾಯ್ ಬಾಯ್ ಗೈಸ್. ಏನು ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಏನು ಗೊತ್ತಾ ಮರ್ತೋದೆ ಅಂತ ಹೇಳಿದ್ದು. ಈ ವರ್ಷದ ಫಸ್ಟ್ 2 ಮಳೆನೂ ನನಗಿಷ್ಟ ಇಲ್ಲ ಗೈಸ್, ನಿಜ. ಮೊನ್ನೆ ವೆಡ್ಡಿಂಗ್ ಡೇ ಮಾಡಿದ್ವಿ, ಪಾರ್ಟಿಗೆ ಹೋಗೋಣ ಅಂತ ಎಲ್ಲರೂ ರೆಡಿಯಾಗಿ ನಿಂತ್ಕೊಂಡ್ವಿ, ಮಳೆ ಹೋಯ್ತು. ಸಿಟ್ಟು ಬಂತು. ಹಂಗೂ ಮನೇಲಿ ಏನೋ ಒಂದಿತ್ತು, ತಿಂದ್ಬಿಟ್ಟು ಮನಿಕೊಂಡು. ಆಮೇಲೆ ಇವತ್ತು ನಮ್ಮ ಅಪ್ಪನ ಕೈಲಿ ಖರ್ಚು ಮಾಡ್ಸೋಣ, ಪಾನಿಪುರಿನೋ ಗೋಬಿನೋ ತಿಂದ್ಬಿಟ್ಟು ಬರೋಣ ಅಂದರೆ ಇವಾಗ ಹಿಂಗೆ ಮಳೆ ಹೋಯ್ತು. ಹೆಂಗೆ ಸಿಟ್ಟು ಬತ್ತೈತೆ ಅಂದರೆ ನನಗೆ ಇಟ್ಕೊಂಡು ಸೀಬಿಗೆ ನಾಯಿ ಹೊಡೆದು ಹಾಕ್ಬಿಡೋಣ ಅನಿಸುತ್ತೆ. ಏನು ಮಾಡೋಣ, ಮುಟ್ಟು ನೋಡು ಅಂತ ಹೇಳೋಣ.